ಹಬ್ಬದ ದಿವಸ ನಿಮ್ಮ ತಂದೆಗೆ ತಾತನಿಗೆ ಹೀಗೆ ಎಣ್ಣೆ ಹಚ್ತಾ ಇದೀಯಾ? ನೀನೇ ಮಾಡ್ತಿದ್ದೆ ಅನ್ಸತ್ತೆ. ನಿಮ್ಮ ತಂದೆ ತುಂಬಾ ಅದೃಷ್ಟವಂತರು ಬಿಡಮ್ಮ. ಸರ್ ಬನ್ನಿ ಸರ್. ಉರ್ಮಿಳಾ ಕೋಪ ಮಾಡ್ಕೊಂಡು ಹೋಗಿದ್ದು ಒಂದು ಕ್ಷಣ ಬೇಜಾರಾಯಿತು. ಆದರೆ ನೀನು ಎಲ್ಲರೆದುರು ನನ್ನ ಮರ್ಯಾದೆ ಕಾಪಾಡಿದೆ ಕಮಲಿ. ತುಂಬ ಥ್ಯಾಂಕ್ಸ್. ಅಯ್ಯೋ ಸರ್ ಪರವಾಗಿಲ್ಲ. ಹಬ್ಬಕ್ಕೆ ನಿಮ್ಮೂರನ್ನ ಮಿಸ್ ಮಾಡ್ಕೊಳ್ತಾ ಇದೆಯಾ ಕಮಲಿ? ಖುಷಿಯಾಗಿ ಬಂದೆ. ನಿನ್ನ ಮುಖದಲ್ಲಿರೋ ಸಂತೋಷ ಮೆಲ್ಲಗೆ ಹೊರಟೋಯ್ತು. ನಾನು ಗಮನಿಸ್ದೆ ಕಮಲಿ. ಅಮ್ಮ ಕೇಳಿದಾಗಿಂದ ನಿನ್ನ ಮುಖದಲ್ಲಿರೋ ನಗು ಕಮ್ಮಿ ಆಯಿತು. ಏನಾಯ್ತು ಕಮಲಿ? ಸಾರಿ ಕಮಲಿ, ನಿಂಗೆ ನೋಯಿಸೋ ಕೇಳಲಿಲ್ಲ. ಸರ್ ಈಟ್ ದಿನ ನನ್ನ ಮನ್ಸಾಗಿ ಮುಚ್ಚಿಟ್ಟಿದ್ದ ಬೇಸರನ ಇನ್ನನಿಂದ ಬಚ್ಚಿಡಕ್ಕಾಗಕ್ಕಿಲ್ಲ ಸರ್. ಸರ್ ನಾನು ಊರಿಂದ ವಾಪಸ್ ಬಂದಾಗ್ನಿಂದ ನನ್ನಪ್ಪ ಏನ್ ಚಿಂತೆಲ್ಲ ಇವ್ನಿ. ಸರ್ ನಾನು ಹುಟ್ಟಾಗ್ನಿಂದ ನನ್ನಪ್ಪ ಏನು ಹುಡುಕೋ ಪ್ರಯತ್ನ ಯಾವತ್ತೂ ಮಾಡಿರ್ಲಿಲ್ಲ ಸರ್. ಆದರೆ ಈಗ ನನ್ನಮ್ಮ ಹೆಂಗೋಸ್ಕರ ಮಾಡ್ಬೇಕಾಗೈತೆ. ನಾನು ಯಾರು ಅಂತ ತಿಳ್ಕೊಳಕ್ಕೋಸ್ಕರ ನನ್ನಪ್ಪನ ಹುಡುಕ್ಬೇಕು ಸರ್. ಇದನ್ನ ನಾನು ಯಾರ ತವನು ಹೇಳಿಲ್ಲ ಸರ್. ನೀವು ನನ್ನ ಮ್ಯಾಗ ತೋರಿಸ್ತಿರೋ ಕಾಳಜಿಯಿಂದ ನಿಮ್ ತವ ಹೇಳ್ತೀವಿ. ಇವರೇ ನಮ್ಮವ್ವ ಸರ್. ಇದು ಅವಳ ಮದ್ವೆ ಫೋಟೋ. ಇನ್ನರ್ಧ ಫೋಟೋ ನನ್ನವ ಇಲ್ಲ ಸರ್. ಅದ್ರಾಗೆ ನಮ್ಮಪ್ಪ ಯಾವ್ರೆ ಅಂಗೈಲೆ ಉತ್ತರ ಇದ್ರುವೆ ನೋಡೋಕಾಯ್ತಿಲ್ಲ ಅನ್ನೋ ಸಂಕಟ ದಿನ ನನ್ನ ಕಾಡ್ತೈತೆ ಸರ್. ಅವಂತವ ಏಟೋಕಿತ್ತ ಹೆಂಗೆಂಗೋ ಕೇಳ್ಬಿಟ್ಟೆ. ಆದ್ರೆ ಅವಳು ಮಾತ್ರ ಅಪ್ಪನ ಬಗ್ಗೆ ಏನು ಹೇಳ್ತಿಲ್ಲ ಸರ್. ಸರ್ ಇದುವರೆಗೂ ನಿಮ್ ತವ ನಾನೇನು ಕೇಳಿಲ್ಲ. ಆದ್ರೆ ಇದೊಂದ್ಕಿಂತ ಕೇಳ್ತೀವಿ. ನಮ್ಮಪ್ಪ ಏನು ಹುಡ್ಕಕ್ಕೆ ನಂಗೆ ಸಹಾಯ ಮಾಡ್ತೀರಾ ಸರ್? ಸಹಾಯ ಮಾಡ್ತೀರಾ ಅಲ್ಲೂರ? ಸರ್ ಯಾಕೆ ಸರ್ ಏನು ಮಾತಾಡ್ತಿಲ್ಲ? ಸಹಾಯ ಮಾಡ್ತೀರಾ ತಾನೆ? ಕಮಲಿ, ನಾನು ನಂಗೆ ಅರ್ಥ ಆಯ್ತೈತೆ ಸರ್. ಇದೆಂಗ್ ಸಾಧ್ಯ ಅನ್ನೋದಲ್ಲ ನಿಮ್ಮ ಯೋಚನೆ. ಹೆಂಗ್ ಹುಡ್ಕೋದು ಅಂತ ನಂಗೂ ಗೊತ್ತಿಲ್ಲ ಸರ್. ಆದ್ರೆ ಒಂದಂತೂ ದಿಟ್ಟ, ನನ್ನಪ್ಪಯ್ಯ ಬೆಂಗಳೂರಾಗೆ ಅವ್ರೆ. ಅದಕ್ಕೆಯ ನನ್ನವ್ವ ನನ್ನ ಬೆಂಗಳೂರಿಗೆ ಹೋಗ್ಬೇಡ ಅಂತ ಯಾವಾಗ್ಲೂ ತಡೆಯೋಳು. ಸರ್ ಈ ವಿಷಯನ ನೀವು ಯಾರ್ತವನು ಹೇಳಲ್ಲ ಅಂತ ನಂಬಿನೇ
ನಿಮ್ ತವ ಸಹಾಯ ಕೇಳ್ತೀನಿ ಸರ್. ನನ್ನ ಅಪ್ಪಯ್ಯ ನಂಗೆ ಒಂದೇ ಒಂದ್ ಕಿತ್ತ ಸಿಕ್ಕಿದ್ರೆ ಸಾಕು. ನನ್ಗೆ ಅವ್ರ ಹಣ ಬೇಡ. ಅವ್ರ ತವ ನಾನು ಏನೂ ಕೇಳೋಕಿಲ್ಲ. ಆದ್ರೆ ನನ್ನ ತವ ಕೆಲವೊಂದು ಪ್ರಶ್ನೆಗಳೈತೆ ಸರ್. ಅದಕ್ಕೆ ಉತ್ತರ ತಿಳ್ಕೊಂಡು ನಾನು ವಾಪಸ್ ಬಂದ್ಬಿಡ್ತೀನಿ. ಏನ್ ಪ್ರಶ್ನೆಗಳು ಕಮ್ಲಿ? ಆಂಟಿ, ಋಷಿಯಲ್ಲಿ ಅದನ್ನ ನಾನು ನಿನ್ನ ಹತ್ರ ಕೇಳಬೇಕು ಅನಿಕಾ. ಎಲ್ಲಿ ರಿಷಿ? ನಾನು ನಿನಗೆ ಹೇಳಿದ್ದೆ ತಾನೆ, ಅವನು ನಿನ್ನ ಜವಾಬ್ದಾರಿ, ಅವನ ಒಂಟಿಯಾಗಿರೋಕ್ ಬಿಡ್ಬೇಡ, ಜೊತೆಲಿ ಇರು ಅಂತ. ಸಾರಿ ಆಂಟಿ. ಎಷ್ಟು ಸಲೀಸಾಗಿ ಸಾರಿ. ನಾನ್ ಋಷಿ ಹಿಂದೆನೇ ಇದ್ದೆ ಆಂಟಿ. ಅದ್ ಹೇಗೋ ನನ್ ಕಣ್ ತಪ್ಸಿ ಋಷಿ ಹೊರಟೋಗ್ತಾನೆ. ಬಿಡಬಾರ್ದು ಅನಿಕಾ, ಕಣ್ ತಪ್ಸೋಕೆ ಬಿಡಬಾರ್ದು. ಹೋಗಿ ಹೋಗಿ ನಾನ್ ನಿನಗ್ ಕೆಲ್ಸ ಕೊಟ್ನಲ್ಲ, ನನಗ್ ಬುದ್ಧಿ ಇಲ್ಲ. ನೋ ಆಂಟಿ, ನಾನ್ ಕೇರ್ಫುಲ್ ಆಗಿ. ನೋಡು ಅನಿಕಾ, ನಾನು ಡೈರೆಕ್ಟ್ ಆಗಿ ಅವನಿಗೆ ನೀನು ಕಮಲಿಯಿಂದ ದೂರ ಇರು, ಅವಳು ಹಿಂದೆ ಹೋಗ್ಬೇಡ ಅಂತ ಹೇಳಕ್ಕಾಗಲ್ಲ. ಯಾಕೆಂದ್ರೆ ಆ ವಿಷಯಕ್ಕೆ ಅವನು ನನ್ನ ಹತ್ರ ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಹೋಗೋದು ನನಗಿಷ್ಟ ಇಲ್ಲ. ಅದನ್ನ ಬೇರೆ ರೀತಿನೂ ಡೀಲ್ ಮಾಡ್ಬೋದು. ಅದಕ್ಕೆ ನಾನ್ ನಿನಗೊಂದು ಕೆಲಸ ಕೊಟ್ರೆ ನೀನ್ ಅದನ್ನೂ ಸರಿಯಾಗಿ ಮಾಡ್ಲಿಲ್ವಲ್ಲ. ರಿಷಿ ಇಲ್ಲೇ ಎಲ್ಲಾದ್ರೂ ಇರ್ಲಿ ಅಂತ ಬೇಡ್ಕೊ. ಅವನ್ ಎಲ್ಗೂ ಹೋಗ್ಬಾರ್ದು. ಹೇ ನಿಂಗಿ, ಬಾಯ್ಲಿ. ಹೈ, ಇದೇನೋ ಸೀನಿಯರು ಜೂನಿಯರು ಒಟ್ಟಿಗೆ ಸೇರ್ಬಿಟ್ಟಿದ್ದೀರಾ? ಏನಿಸ್ಯ? ಋಷಿಯಲ್ಲಿ ಏನು? ಋಷಿಯಲ್ಲಿ ಹಿಮಾಲಯದಲ್ಲಿ. ಹೇ, ಹಬ್ಬ ಅಮ್ಮ, ಇವತ್ತು ಹಬ್ಬ. ಸೈಲೆಂಟ್ ಮುಖ್ಯ. ಅಷ್ಟು ಗೊತ್ತಾಗಕ್ಕಿಲ್ವಾ ನಿಮ್ಗೆ? ಗುಡಿಲಿ ದ್ಯಾವ್ರೇ ಇಲ್ಲ ಅನ್ಮ್ಯಾಕೆ ಭಕ್ತಾದಿಗೆ ಏನ್ ಕೆಲ್ಸ? ಕಮಲಿ ಇಲ್ದಿರೋ ಜಾಗದಾಗೆ ರಿಷಿ ಸರ್ ಹೆಂಗಿರ್ತಾರೆ? ಅದಕ್ಕೆ ಮನೆಗೊಂಟೋದ್ರು. ಆಂಟಿ, ನಿಂತ್ಕೊಳ್ಳಿ. ಏನಾಯ್ತು? ನಿಮ್ಗೆ ಹಸ್ವಾಗೈತೆ ಅಂದ್ರಲ್ಲ, ಹೋಗೇನ ತಿನ್ನಿ. ಅರೆ, ಅದಕ್ಕೆ ಕೋಪನಾ? ಕೋಪನ ಹಂಗೇನಿಲ್ವಲ್ಲ. ಕಮಲಿ ಅವರೇ, ಗುಡಿ ಸರ್. ನಾನು ನಿಮ್ಮ ಕಿವಿ ಹತ್ರ ಬಂದು ಬೇರೇನೋ ರೊಮ್ಯಾಂಟಿಕ್ ಆಗಿ ಹೇಳ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರಿ ಅಲ್ವಾ? ಹಂಗೇನಿಲ್ಲ ಸರ್. ನನ್ಗೆ ಗೊತ್ತು ಕಮಲಿ ಅವರೇ. ಎಷ್ಟು ಚೆನ್ನಾಗಿದೆ ಈ ದೀಪಗಳೆಲ್ಲ. ನೀವು ಒಬ್ಬರೇ ಅರೇಂಜ್ ಮಾಡಿದ್ರಾ? ಕಮಲಿ ಅವರೇ, ಇಷ್ಟು ದೀಪಗಳಲ್ಲಿ ತುಂಬಾ ಸುಂದರವಾಗಿರೋ 2 ದೀಪಗಳು ಯಾವುದು ಅಂತ ಗೊತ್ತಾ ಕಮಲಿ ಅವರೇ? ನನ್ನ ಜೀವನಕ್ಕೆ ಬೆಳಕಾಗೋ ಈ 2 ದೀಪಗಳು. ಸರ್, ನಂಗೆ ಸ್ಯಾನೆ ಕೆಲಸ ಐತೆ. ನನ್ನ ಹತ್ರ ಮಾತಾಡೋದಕ್ಕಿಂತನಾ? ನಂಗೆ ಟೈಮ್ ಪಾಸ್ ಮಾಡಕ್ ಆಗಕ್ಕಿಲ್ಲ. ಇನ್ನೂ ಕೋಪನಾ? ಕೋಪನ ಹಂಗೇನಿಲ್ವಲ್ಲ. ಕಾಣ್ತಿದ್ಯಲ್ಲ, ದೀಪ ಯಾಕೋ ಲೈಟಾಗಿ ಡಲ್ ಆಗ್ತಿದೆ. ಬ್ರೈಟ್ ಆಗೋದಕ್ಕೆ ಏನ್ ಮಾಡ್ಬೇಕು?
ಏನ್ ಮಾಡ್ಬೇಕು ಅಂದ್ರೆ? ಹಸುವಾಗ್ತಿದೆ ಅನ್ನಲ್ಲ, ಅಡುಗೆ ಮನೆಗೆ ಹೋಗದೆ ದೀಪವು ನಿನ್ನದೆ, ಗಾಳಿಯು ನಿನ್ನದೆ, ಆರದಿರಲಿ ಬೆಳಕು. ಸರ್, ಹುಷಾರು. ಯಾಕೆ? ಹೇಳಿದ್ನಲ್ಲ ಸರ್, ರಂಗೋಲಿನೂ ಹಾಳಾಗ್ದಂಗೆ ದೀಪನೂ ಆರ್ದಂಗೆ ದೀಪನ ರಂಗೋಲಿ ಮಧ್ಯೆ ಇಡಬೇಕು. ಈಟೋಟ್ ದೀಪನ ಹೆಂಗಿಡೋದು ಸರ್? ಹಾ, ನಾನಿದ್ದೀನಲ್ಲ. ಕರೆಂಟ್ ಆದ್ರೂ ಬರಬಾರ್ದಿತ್ತ ಸರ್? ಚೇಚೆ, ಹಾಗೆಲ್ಲ ಕೇಳ್ಕೊಂಬೇಡಿ. ಹಿಡ್ಕೊಳ್ಳಿ, ನಾನು ಹೆಲ್ಪ್ ಮಾಡ್ತೀನಿ. ಆಮ್ಯಾಕೆ? ಹಿಡ್ಕೊಳ್ಳಿ. ಜೀವನದಲ್ಲಿ ಏನೇ ಕಷ್ಟ ಬಂದರೂ ಇಬ್ರು ಎದುರಿಸೋಣ. ನಾನು ಹಿಡ್ಕೋತೀನಿ, ನೀವು ಬೆಂಡಾಗಿ ದೀಪನ ಮಧ್ಯಕ್ಕಿಡಿ. ಸರ್, ನಾನೇನ ಬಿದ್ದೋದ್ರೆ? ಕೊಟ್ಟಿದ್ದ ಮಾತು, ಹಿಡ್ದಿದ್ದ ಕೈ ಯಾವತ್ತೂ ಮಿಸ್ ಆಗಲ್ಲ. ಅಯ್ಯೋ ಸರ್! ಮಾ, ಎಂತ ಟೈಮಿಂಗ್ ಮಾ? ಕರೆಕ್ಟಾಗಿ ಕರೆಂಟ್ ಬಂದಾಗೆ ಬಂದ್ರಿ. ನಂಗೆ ಅಡುಗೆ ಮನೇಲಿ ಕೆಲಸ ಐತೆ, ನಾನು ಹೋಯ್ತೀನಿ. ರಿಷಿ, ವಾಟ್ಸ್ ದಿಸ್? ಹೊರಗಡೆ ಎಲ್ಲಾದ್ರೂ ಬಂದಾಗ ಯು ಶುಡ್ ಬಿಹೇವ್ ಪ್ರಾಪರ್ಲಿ. ಯು ಗೈಸ್ ಆರ್ ನಾಟ್ ಯೆಟ್ ಮ್ಯಾರಿಡ್. ಸಾರಿ ಮಾ. ಹೇ ಅನಿಕಾ, ಯು ಆರ್ ಲುಕಿಂಗ್ ವೆರಿ ಬ್ಯೂಟಿಫುಲ್. ಥ್ಯಾಂಕ್ಸ್.
ಸರ ಯಾಕೆ ಇಲ್ಲೇ ನಿಂತಿದ್ದೀರಾ? ಇನ್ನೇನು ಅನ್ನಪೂರ್ಣಮ್ಮ ಬರ್ತಾರೆ, ಪೂಜೆ ಶುರು ಆಗುತ್ತೆ. ಕಮ ಬನ್ನಿ. ಕಮಲಿ ಅವರೇ, ಏನ್ ಬೇಡ್ಕೋತಿದ್ದೀರಾ? ಏನೇ ಬೇಡ್ಕೊಂಡ್ರು ಅದ್ರ ಜೊತೆ ನಾನು ಹೇಳೋದನ್ನು ಕೇಳ್ಕೊಳ್ಳಿ. ನಮ್ಮಿಬ್ರಿಗೂ ಬೇಗ ಮದುವೆ ಆಗಲಿ ಅಂತ. ಹೇ, ನಾನು ಬೇಡ್ಕೋತೀನಿ, ಇಬ್ಬಿಬ್ರು ಪಿಟಿಷನ್ ಹಾಕಿದ್ರೆ ಬೇಗ ಕೆಲಸ ಆಗತ್ತೆ ಅಂತ. ಅನ್ನಪೂರ್ಣಮ್ಮನವರೇ, ನೈವೇದ್ಯಕ್ಕೆ ಪ್ರಸಾದ ತರಿಸ್ತೀರಾ? ಪುರೋಹಿತ್ರೆ, ನಾನು ತಕೊಂಬರ್ತೀನಿ. ಅಜ್ಜಿ, ಚಂದ್ರು ಸರ್ಗೆ ಫೋನ್ ಮಾಡಿದ್ದೆ, ಅವ್ರು ತೆಗಿತಿಲ್ಲ. ನಾನು ಮತ್ತೆ ಪ್ರಯತ್ನ ಮಾಡ್ತೀನಿ ಅಜ್ಜಿ, ನೀವೇನು ಚಿಂತೆ ಮಾಡಬೇಡಿ. ಅಜ್ಜಿ, ನೈವೇದ್ಯದ ಜೊತೆ ಪ್ರಸಾದನೂ ತರಬೇಕಲ್ವಾ ಎಲ್ರಿಗೂ ಕೊಡೋದಕ್ಕೆ. ಕಮಲಿ ಅವರೊಬ್ಬರಿಗೆ ಎರಡೂ ತರೋದಕ್ಕೆ ತುಂಬ ಕಷ್ಟ ಆಗತ್ತೆ. ನಾನು ಹೆಲ್ಪ್ ಮಾಡ್ತೀನಿ. ಹಾಂ, ನೋಡಿದ್ರೆ ಬೈತಾರೆ, ಒಳಗಡೆ ಹೋಗಿ ಮಾತಾಡು. ಓಂ ಮಹಾದೇವೇ ಚ ವಿದ್ಮಹೇ ವಿಷ್ಣು ಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಏನಾಯ್ತು ಸರ್? ಹೋಗು. ಅದೇನಿಲ್ಲ ಕಮಲಿ ಅವರೇ, ನಾನು ನಿಮ್ಮನ್ನ ನೋಡಿದಾಗೆಲ್ಲ ಕವಿತೆಗಳು ಬಂದು ನನ್ನ ಬರಿ ಅಂತ ಇದ್ದಾವೆ. ನಾನು ಬ್ಯುಸಿ ಇದ್ದೀನಿ, ಬರೆಯೋಕ್ಕಾಗಲ್ಲ ಹೋಗ್ರಪ್ಪ ಅಂತ ಓಡಿಸ್ತಿದ್ದೆ. ನಾನು ಕವಿತೆ ಬರೆಯೋಕೆ ಕೂತ್ಕೊಂಡ್ರೆ ನಮ್ಮ ಹುಡುಗಿಗೆ ಜಡೆ ಹಾಕೋರು ಯಾರು? ಜಡೆನಾ? ಹಾಂ, ಹ್ಞೂ ಅಂದರೆ ಜಡೆ ಹಾಕದೆ. ಒಸಿ ಅಲ್ಲಾಡ್ದೆ ಕೂತ್ಕೋ, ಹಂಗೆ ಹಿಂಗೆ ಆಡಿದ್ರೆ ಕೂತ್ಕೋ, ಹಂಗೆ ಹಂಗೆ ಇದು ಹಿಡ್ಕ. ವಾಹ್, ಇದಕ್ಕಿಂತ ಅದೃಷ್ಟ ಮಾಡಿದವ್ರು ಯಾರು ಇದ್ರೆ ಬಂದ್ರಪ್ಪ. ಕಮಲಿ ಅವರೇ, ಇದೇನು ಕೂದಲ ಅಥವಾ ಜಲಪಾತನ? ಕಮಲಿ ಅವರೇ, ಮದುವೆ ಆದ್ಮೇಲೆ ನಾನು ತರೋ ಸಂಬಳ ಎಲ್ಲ ನೀವು ಕೂದಲಿಗೆ ಹಚ್ಚೋ ಎಣ್ಣೆ, ಶ್ಯಾಂಪು, ಕಂಡೀಷ್ನರ್ಗೆ ಸಾಕಾಗದೇ ಇಲ್ಲ ಅನ್ಸುತ್ತೆ ಅಲ್ವಾ? ಅದಕ್ಕೆ ದೊಡ್ಡವ್ರು ಹೇಳಿರೋದು, ಹೊಟ್ಟೆಗೆ ಇಟ್ಟಿಲ್ಲ ಅಂದ್ರು ಜುಟ್ಟಿಗೆ ಮಲ್ಗೆ ಹೂವು ಅಂತ. ನಾನು ಇಷ್ಟು ದಿನ ಇದನ್ನ ನೆಗೆಟಿವ್ ಗಾದೆ ಅನ್ಕೊಂಡಿದ್ದೆ. ಮಗಂದು ಈಗ ಗೊತ್ತಾಯ್ತು, ಇಂಥ ಜಡೆ ಇರೋಂಥ ಹೆಂಡತಿ ಸಿಕ್ಕಿದ್ರೆ ಗಂಡ ಉಪವಾಸ ಇದ್ರು ಪರವಾಗಿಲ್ಲ ಅಂತ ಹೂ ತಂದ್ಕೊಂಡೆ ತಂದ್ಕೊಡ್ತಾನೆ.
ಅಲ್ವಾ ಕಮಲಿ ಅವರೇ? ಹಂಗೇನಿಲ್ಲ ಸರ್, ನಾವು ಪಟ್ಟಣಕ್ಕೆ ಬಂದ್ರವೆಯ ಸೀಗೆಕಾಯಿನೇ ಬಳಸೋದು. ಅದಕ್ಕೆಯ ಜಲಪಾತದಲ್ಲಿ ಇನ್ನ ನೀರು ಬತ್ತಿಲ್ಲ. ಹಬ್ಬಾ, ಜಲಪಾತ ಜಡೆ ಆಯ್ತು. ಋಷಿ, ಅಮ್ಮ ನಿನ್ನ ಕರೀತಿದ್ದಾರೆ. ರಮೇಶ್, ನಾನು ನೋಡ್ತಾನೆ ಇದ್ದೀನಿ, ಇದೆಲ್ಲ ಇವಳಿಂದಾನೇ ನಡೀತಾ ಇರೋದು ಅನ್ನೋ ಹಾಗೆ ಆಟಿಟ್ಯೂಡ್ ನಲ್ಲೇ ಓಡಾಡ್ತಿದ್ದಾಳೆ. ಇದೆಲ್ಲ ನನ್ನ ಹತ್ರ ನಡೆಯಲ್ಲ. ನೋಡು, ನೀವ್ ಸುಮ್ನಿರಿ ರಮೇಶ್. ತಾರಾ, ಈಗ ಏನಾಯ್ತು ಅಂತ? ಕಮಲಿ ಏನ್ ತಪ್ಪು ಮಾಡಿದ್ಲು? ಇವಳು ಏನ್ ತಪ್ಪು ಮಾಡಿದ್ಲು ಅಂತ ಗೊತ್ತಿಲ್ದಿರೋಷ್ಟು ಅಮಾಯಕರು ನೀವು. ಅದನ್ನ ಇವಳು ಚೆನ್ನಾಗೆ ಬಳಸ್ಕೊತಿದ್ದಾಳೆ. ಎಷ್ಟು ಸರ್ತಿ ಇವಳ ಮೇಲೆ ಎಷ್ಟು ಅಪವಾದಗಳು ಬಂದಿಲ್ಲ ಹೇಳಿ. ತಾರಾ, ದಿಸ್ ಇಸ್ ನಾಟ್ ದ ಟೈಮ್. ನನ್ನನ್ನು ತಡೆಯಕ್ ಬರ್ಬೇಡಿ ರಮೇಶ್. ಯಾರು ಇವಳು? ಇವಳು ಅಂತಸ್ತೇನೋ, ಇವಳು ಯೋಗ್ಯತೆ ಏನು? ಟ್ರೋಲ್ ತಂದೆ ಯಾರು ಅಂತಾನೆ ಗೊತ್ತಿಲ್ದಿರೋ ಹಳ್ಳಿ ಗುಗ್ಗು ಇವಳು. ನನ್ನನ್ನೇ ಮುಟ್ಟಕ್ ಬರ್ತಾಳ? ತಾರಾ, ನೀವ್ ಯಾಕೆ ಈ ರೀತಿ ಮಾತಾಡ್ತಿದ್ದೀರಾ ಅಂತ ನಿಜವಾಗ್ಲೂ ನನಗೆ ಗೊತ್ತಾಗ್ತಾ ಇಲ್ಲ. ಏನಾಯ್ತು ತಾರಾ? ರಿಷಿ ಮನ್ಸ್ ಕೇಳ್ತಿದ್ದಾಳೆ ಇವಳು. ತಾಯಿ ಮಗನ್ನ ಬೇರೆ ಮಾಡೋದೇ ಇವಳ ಉದ್ದೇಶ. ಇವಳು ಬರೋಕ್ಕೂ ಮೊದಲು ರಿಷಿ ಹೇಗಿದ್ದ ಅಂತ ನೀವ್ ನೋಡಿಲ್ವಾ? ನಿಮ್ಗೂ ಗೊತ್ತಲ್ವಾ? ಈಗ ಹೇಗಿದ್ದಾನೆ ನೋಡಿದ್ದೀರಾ? ಇವಳು ಹೋಗಿ ಜಾಗಕ್ಕೆಲ್ಲ ಅನ್ನಪೂರ್ಣಮ್ಮ ಅವರೇ, ನೀವು ಇವಳು ಕೊಡೋ ಸ್ಥಾನ ಹಾಗಿದೆ. ಇವಳೇ ಈ ಮನೆ ಮೊಮ್ಮಗಳು ಅನ್ನೋ ಹಾಗೆ ಇವಳ ಕೈಲೆ ಆರತಿ ಮಾಡಿಸೋದು, ಇವಳ ಕೈಲೆ ಪ್ರಸಾದ ಕೊಡ್ಸೋದು, ಕೊನೆಗೆ ನನ್ನನ್ನೇ ಮುಟ್ಟಕ್ ಬರ್ತಾಳೆ ಇವಳು. ಇದನ್ನೆಲ್ಲ ನೋಡ್ಕೊಂಡು ನಾನ್ ಸುಮ್ಮನೆ ಇರ್ಬೇಕಾ? ನೀವೇನ್ ಬೇಕೋ ಮಾಡ್ಕೊಳ್ಳಿ, ಆದ್ರೆ ನನ್ನ ಮಗನ ತಂಟೆಗೆ ಈ ತಂದೆ ಇಲ್ದಿರೋ ಅನಾಥೆ ಏನಾದ್ರೂ ಬಂದ್ರೆ ನಾನ್ ಸುಮ್ಮನಿರಲ್ಲ. ಅಮ್ಮ, ದಯವಿಟ್ಟು ಕ್ಷಮಿಸ್ಬಿಡಿಮ್ಮ. ತಾರಾ ಹೀಗೆ ಬಿಹೇವ್ ಮಾಡ್ತಾಳೆ ಅಂತ ನಾವು ಯಾರು ಅಂದ್ಕೊಂಡಿರಲಿಲ್ಲ. ಕಮಲಿ, ಸಾರಿ ಕಣಮ್ಮ.
ಇದು ನಿನ್ ಮೇಲಿನ ಕೋಪಕ್ಕಿಂತ ರಿಷಿ ತನ್ನ ಜೊತೆ ಮೊದಲಿದ್ದ ಹಾಗಿಲ್ವಲ್ಲ ಅನ್ನೋ ಸಿಟ್ಟು ಅಷ್ಟೆ. ಬೇಜಾರು ಮಾಡ್ಕೋಬೇಡಮ್ಮ. ಅಯ್ಯೋ ಬಿಡಿ ರಮೇಶ್, ಸಾರಿನ ಬಗ್ಗೆ ನಮ್ಮೆಲ್ರಿಗೂ ಚೆನ್ನಾಗಿ ಗೊತ್ತಲ್ವಾ? ಅವ್ರು ಸ್ವಲ್ಪ ಖಾರವಾಗಿ ಮಾತಾಡಿದ್ರು ಅದೆಲ್ಲ ಸತ್ಯ ತಾನೇ. ಅಂದ್ರೆ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಪಾಪ ತಾಯಿ ಮನ್ಸು ಇನ್ನು ಹೇಗೆ ಯೋಚನೆ ಮಾಡುತ್ತೆ ಪಾಪ.